ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಾರಂಗಿ ಎಡದಂಡೆ ನಾಲೆಗಳ ಆಧುನೀಕರಣ ಕಾಮಗಾರಿಗೆ ಶಾಸಕ ಡಾ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ನಾಪೋಕ್ಲುವಿನ ಪ್ರವಾಸಿ ಮಂದಿರದಲ್ಲಿ ಸಂಸದರ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಗೊರವಿ ಗ್ರಾಮದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಹಾರಂಗಿ ಎಡದಂಡೆ ನಾಲೆ ಆಧುನೀಕರಣ ಕಾಮಗಾರಿಗೆ ಶಾಸಕ ಡಾ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಾರಂಗಿ ಎಡದಂಡೆ ನಾಲೆ, ಮುಖ್ಯ ನಾಲಾ ಸರಪಳಿ ಮತ್ತು ವಿತರಣಾ ನಾಲೆಯ ಆಯ್ದ ಭಾಗಗಳಲ್ಲಿ ಆಧುನೀಕರಣ ಕಾಮಗಾರಿಗೆ ಶಾಸಕ ಡಾ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಒಟ್ಟು 125 ಕೋಟಿ ವೆಚ್ಚದ ಆಧುನೀಕರಣ ಕಾಮಗಾರಿಗೆ ಎಡದಂಡೆ ನಾಲೆಯ ಮುಖ್ಯ ನಾಲಾ ಸರಪಳಿ 6.87 ರಿಂದ 6.875 ರಿಂದ 14.750 ಕಿಲೋಮೀಟರ್ ವರೆಗೆ, ವಿತರಣಾ ನಾಲೆ 1 ರಿಂದ 18 ರವರೆಗೆ ತೊರೆನೂರು ಮತ್ತು ಹುದುಗೂರಿನಲ್ಲಿ ಶಾಸಕರು ಚಾಲನೆ ನೀಡಿದರು. ಹಾರಂಗಿ ಮುಂಭಾಗ ಅಭಿವೃದ್ಧಿಪಡಿಸಿರುವ ಸೇತುವೆಯನ್ನು ಉದ್ಘಾಟಿಸಿದರು. ಇದೇ ಸಂದರ್ಭ ಮಾತನಾಡಿದ ಶಾಸಕರು, ಅಭಿವೃದ್ಧಿ ಕಾರ್ಯಗಳ ಮೂಲಕ ಟೀಕೆಗಳು, ತೆಗಳಿಕೆಗೆ ಪ್ರತ್ಯುತ್ತರ ನೀಡುವ ಮೂಲಕ ಜನರ ವಿಶ್ವಾಸ ಗಳಿಸುವುದು ನಮ್ಮ ಮುಖ್ಯ ಉದ್ದೇಶ ಎಂದರು. ಕ್ಷೇತ್ರ ವ್ಯಾಪ್ತಿಯ ಅಭಿವೃದ್ಧಿಗೆ ಉಪಮುಖ್ಯಮಂತ್ರಿಗಳೂ ಆದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಸಂಪೂರ್ಣ ಸಹಕಾರ ನೀಡುತ್ತಿರುವುದು ನಮ್ಮ ಭಾಗ್ಯ. ನಾಲೆ ಅಭಿವೃದ್ಧಿ, ಸೇತುವೆ ನಿರ್ಮಾಣ ಕಾಮಗಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನುದಾನ ಒದಗಿಸುವ ಮೂಲಕ ಕ್ಷೇತ್ರದ ರೈತರಿಗೆ ಅನುಕೂಲ ಒದಗಿಸುತ್ತಿದ್ದಾರೆ. ನಮ್ಮ ಕ್ಷೇತ್ರದ ಹಾರಂಗಿಯ ಸ್ಥಳೀಯ ರೈತರಿಗೆ ಅನುಕೂಲ ಉಂಟು ಮಾಡುವುದು ನನ್ನ ಆದ್ಯತೆ. ಡಿಕೆ ಶಿವಕುಮಾರ್ ಅವರ ಮೂಲಕವೇ ಕಾಮಗಾರಿ ಉದ್ಘಾಟಿಸಲಾಗುವುದು ಎಂದರು. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿದರು. ಲೋಕಸಭಾ ಪರಾಜಿತ ಅಭ್ಯರ್ಥಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೂಡ ಮಾತನಾಡಿದರು. ಇದೇ ಸಂದರ್ಭ ಕೆಪಿಸಿಸಿ ಸದಸ್ಯರಾದ ಕೆಪಿ ಚಂದ್ರಕಲಾ, ನಟೇಶ್ ಗೌಡ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಪುಷ್ಪಲತಾ, ಪ್ರಮುಖರಾದ ಕೆಎಸ್ ಕೃಷ್ಣೇಗೌಡ, ಟಿಬಿ ಜಗದೀಶ್, ಟಿಕೆ ಪಾಂಡುರಂಗ, ಎಸ್ಎಸ್ ಚಂದ್ರಶೇಖರ್, ರಾಜಶೇಖರ್, ಮಂಜುನಾಥ್, ಬಸವರಾಜು, ಲತಾ, ಅನಂತ್, ಸಂಜೀವಯ್ಯ, ಟಿಪಿ ಹಮೀದ್, ಗೋವಿಂದಪ್ಪ, ಗೋಪಾಲಕೃಷ್ಣ, ಉಮಾ ಪ್ರಭಾಕರ್, ಮುಸ್ತಫಾ, ಪ್ರೇಮಲೀಲಾ, ಶೋಭಾ, ಪುಟ್ಟಪ್ಪ, ರವಿ, ತಹಶೀಲ್ದಾರ್ ಕಿರಣಜಿ ಗೌರಯ್ಯ, ನೀರಾವರಿ ನಿಗಮದ ಅಧೀಕ್ಷಕರಾದ ಅಭಿಯಂತರ ಸತೀಶ್, ಕಾರ್ಯಪಾಲಕ ಅಭಿಯಂತರ ಐಕೆ ಪುಟ್ಟಸ್ವಾಮಿ, ಅಭಿಯಂತರರಾದ ಸೌಮ್ಯ, ಕಿರಣ್, ನೀರು ಬಳಕೆದಾರರ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸಲಹಾ ಸಮಿತಿ ಸದಸ್ಯರುಗಳು, ಪಕ್ಷದ ವಿವಿಧ ಘಟಕಗಳ ಪ್ರಮುಖರು, ಮಾಜಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಕಾರ್ಯಕರ್ತರು ಇದ್ದರು. 46 ಕೋಟಿದು ಹಾರಂಗಿ ಲೋಲೈನ್ ಬ್ರಿಡ್ಜ್ 36 ಕೋಟಿಗೆ ಅದೊಂದಾಗಿದೆ. ಇಲ್ಲಿ ನೀವು ರಸ್ತೆ ಕಾಮಗಾರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಕ್ ಹೋಗಿ, ಚಿಕ್ಕಲೋಳೆ ಮೇನ್ ರಸ್ತೆಗೆ 5 ಕೋಟಿ, ಕುಶಾಲನಗರ ವ್ಯಾಪ್ತದ HRP ಏರಿಯಾದಲ್ಲೂ 5 ಕೋಟಿ, ಅದೇ ರೀತಿಲಿ ಆಮೇಲೆ ಇನ್ನೊಂದು ಕಾಮಗಾರಿ ಇತ್ತಲ್ಲ, ಆಮೇಲೆ ಸಾಲ್ ಕೊಪ್ಪಳದು ವಿವಿಧ ಕಾಮಗಾರಿಗಳಿಗೂ 5 ಕೋಟಿ. ಅಂದ್ರೆ ಎಲ್ಲಾ ಸೇರಿ ನನ್ನ ಗೊತ್ತನಿಗೆ ನಾವು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಾಹೇಬ್ ಬರೆಯಂಗಿಲ್ಲ. ಯಾಕೆಂತಂದ್ರೆ ಒಂದೇ ಒಂದು ಏನಾದ್ರೆ ದೊಡ್ಡ ಕಾಮಗಾರಿ ಏನಾದ್ರೆ ನೀರಾವರಿ ಇಲಾಖೆ ಕೊಟ್ಟಿರೋದಂತಂದ್ರೆ ಇದೇ ಒಂದು ದೊಡ್ಡ. ಕಳೆದ ವರ್ಷ ನಮಗೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಅಲ್ಲಿ ಕರೆದಾಗ ಈ ಭಾಗದಲ್ಲಿ ನೀರಾವರಿ ಇಲಾಖೆ ಸಂಬಂಧಪಟ್ಟದಲ್ಲಿ ಏನ್ ಕಾಮಗಾರಿ ಆಗ್ಬೇಕು ಅಂತ ನಮಗೆ ಕೇಳಿದ್ರು. ಇವರು ಅಧಿಕಾರಿಗಳು ಏನ್ ಹೇಳಿದ್ರು ಅಂತಂದ್ರೆ, ಸರ್ 0 to 6 ಕಿಲೋಮೀಟರ್ಸ್ ಮಾಡರ್ನೈಸೇಷನ್ ಆಗಿದೆ, 7 to 14 ಮುಗಿಸ್ಬಿಟ್ರೆ ದೊಡ್ಡ ಮಟ್ಟದ ಕೆಲಸ ಆಗ್ಬಿಡ್ತದೆ ಅಂತ ಅಂದ್ರು. ಅದಕ್ಕೆ ನಾನು ಚಂದ್ರಕಲಾ ಮೇಡಮ್ ಅವರು ಹೇಳ್ದಂಗೆ ಮೇನ್ ಚಾನೆಲ್ ನಾವು ಮಾಡರ್ನೈಸೇಷನ್ ಮಾಡಿದ್ರೆ ಡೌನ್ ಸ್ಟ್ರೀಮಿಂಗ್ ಅನುಕೂಲ, ನಮಗೆ ಜಾಸ್ತಿ ಅನುಕೂಲ ಇಲ್ಲ. ನಮ್ಗೆ ಅಂತಂದ್ರೆ 14 ಕಿಲೋಮೀಟರ್ ನಮ್ದೇನು ಮೇನ್ ಚಾನೆಲ್ ಹೋಗಿ ರೈಟ್ ಟು ಲೆಫ್ಟ್ ಬ್ಯಾಂಕ್ ಡಿವೈಡ್ ಆಗೋಕ್ಕಿಂತ ಮುಂಚೆ ನಮಗೆ ಆ ಮಟ್ಟಕ್ಕೆ ಅನುಕೂಲ ಆಗೋದಿಲ್ಲ. ನಮ್ ಕ್ಷೇತ್ರಕ್ಕೆ ಹೆಂಗ್ ಅನುಕೂಲ ಆಗಿ ಅಂತ ಹೇಳಂತ ಸಂದರ್ಭದಲ್ಲಿ ನಾವೇನ್ ಕೇಳಿದ್ವು ಅಂತಂದ್ರೆ, ಯಾವ್ದೋ ಒಂದು ರೀತಿಲಿ ಯೋಜನೆ ಮಾಡ್ರಿ ಅಂತ ಹೇಳಿದಾಗ ಡಿಸ್ಟ್ರಿಬ್ಯೂಟರ್ ನಮ್ಮ ಜಿಲ್ಲೆ, ನಮ್ಮ ಸಿರಂಗಲ ಗೇಟ್ ಗಂಟ 18 ಡಿಸ್ಟ್ರಿಬ್ಯೂಟರ್ ಬರ್ತದೆ. 18 ಡಿಸ್ಟ್ರಿಬ್ಯೂಟರ್ಗೂ 50 ಕೋಟಿ ಕಾಮಗಾರಿನೂ ಇವತ್ತು ಪೂಜೆ ಮಾಡ್ತೀವಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಚಾನೆಲ್ಗಳು ನಮ್ಮ ಜಿಲ್ಲೆಯಲ್ಲಿ 5-6 ಸಾವಿರ ಎಕರೆ ನಮ್ಮ ಹಾರಂಗಿ ಡ್ಯಾಮ್ ಕಟ್ಟಂತ ಸಂದರ್ಭದಲ್ಲಿ ಮುಳುಗಡೆಯಾಗಿ ಅನನುಕೂಲನೂ ಆಗಿದೆ. ಮಾತ್ರ ಯಾರಿಗೋಸ್ಕರ ನಮ್ಮ ಜಿಲ್ಲೆಯವರು ನೀವ್ ಹೇಳಿದಂಗೆ ಕೆಳಗಡೆಗೆ ತ್ಯಾಗ ಮಾಡೋರೆ ಆ ಮಟ್ಟಕ್ಕೆ. ಮಾತ್ರ ನಮ್ಗೆ ಒಂದು ಅನಿಲ್ ಸೇವೆ ಅಂತಂದ್ರೆ 18 ಡಿಸ್ಟ್ರಿಬ್ಯೂಟರ್ನು ಅವಕಾಶ ಮಾಡ್ಕೊಡ್ಬೇಕು ಅಂತ ಸಂದರ್ಭದಲ್ಲಿ 50 ಕೋಟಿ ರೂಪಾಯಿಗೆ 18 ಡಿಸ್ಟ್ರಿಬ್ಯೂಟರ್ಗೂ ಇವತ್ತು 50 ಕೋಟಿ ಗುದ್ಲಿ ಪೂಜೆಯನ್ನು ಮಾಡಿದೀವಿ. ಏನು 7 ರಿಂದ 14 ಕಿಲೋಮೀಟರ್, ಅದ್ರ ಜೊತೆ ಬರೀ ಮಾಡರ್ನೈಸೇಷನ್ ಅಲ್ಲ, ಸೋಪನ್ ಕಟ್ಟೆ ಇರ್ಬೋದು, ಅದೇ ರೀತಿಲಿ ಕುಡಿಯೋ ನೀರಿಗೆ ಇರ್ಬೋದು, ಬೇರೆ ಬೇರೆ ರೀತಿಲಿ ಸೇತುವೆಗಳು ಇರ್ಬೋದು, ಅವೆಲ್ಲಾನು ಸೇರ್ಕೊಂಡ್ರೆ 72 ಕೋಟಿ ರೂಪಾಯಿಗೆ ನಮ್ಮ ಮೇನ್ ಚಾನೆಲ್ 49 ಕೋಟಿಗೆ ಡಿಸ್ಟ್ರಿಬ್ಯೂಟರ್ಗೆ ಇವತ್ತು ಗುದ್ದಿ ಪೂಜೆ ಮಾಡ್ತೀವಿ.
ವಿಶೇಷವಾಗಿ ನಾನು ಜಾಸ್ತಿ ವಾರಕ್ಕೆ ಒಂದು 30-40 ಸಲ ಈ ರಸ್ತೆ ಮೇಲೆ ಓಡಾಡಿ ಹಾರಂಗಿಯಿಂದ ಹೋಗಿ ಆ ಕಡೆಗೆ ಗುಡ್ಡೆ ಹೊಸೂರಿಗೆ ತಲುಪಕ್ಕೆ ಒಂದೊಂದ್ಸಲಿ ಬೈಪಾಸ್ ರೋಡ್ ಅಂತ ಉಪಯೋಗಿಸ್ಕೊತೀವಿ. ಮಳೆ ಟೈಮಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಲೋ ಲೈನ್ ಬ್ರಿಡ್ಜ್ ನೀರಲ್ಲಿ ಮುಳುಗಡೆ ಆಯ್ತದೆ. ಆ ಲೋ ಏಕಕಾಲಕ್ಕೆ ಸರಿಸುಮಾರು 125 ಕೋಟಿಯ ಕಾಮಗಾರಿಯನ್ನ ಗುದ್ದಲಿ ಪೂಜೆ ಮಾಡಿದ್ದು ಅದು ನೀರಾವರಿ ಇಲಾಖೆಯ ಇತಿಹಾಸದಲ್ಲಿ ಇದು ಪ್ರಪ್ರಥಮ. ಬಹುಶಃ ಇನ್ನು 46 ಕೋಟಿಗಳ ಕಾಮಗಾರಿ ಕೂಡ ನಾವು ಏನು ಹಾರಂಗಿ ನದಿ ನೀರನ್ನು ಬಿಟ್ಟಾಗ ಕೆಳ ಸೇತುವೆ ಇದೆ, ಆ ಕೆಳ ಸೇತುವೆಯನ್ನು ಉನ್ನತ ದರ್ಜೆಗೆ ಏರಿಸಿ ಒಂದು ಮಾದರಿಯಲ್ಲಿ, ಒಂದು ಬಾಣದ ಮಾದರಿಯಲ್ಲಿ ಅಲ್ಲೊಂದು ಕಮಾನು ರೀತಿಯ ಸೇತುವೆ ನಿರ್ಮಾಣ ಮಾಡಿ ಅದಕ್ಕೆ ಎರಡು ಬದಿಯಲ್ಲಿ ಒಂದು ಕವರ್ ನಿರ್ಮಾಣ ಮಾಡಿ ಪ್ರಕೃತಿಯನ್ನು ಕೂಡ ವೀಕ್ಷಿಸಲಿಕ್ಕೆ ಕವರ್ ವಾಚನ್ನ ಕಟ್ಟುವಂತ ಒಂದು ವಿಶಿಷ್ಟವಾದ ಸೇತುವೆಯನ್ನು ಕಟ್ಟಲಿಕ್ಕಿರುವಂತ ಯೋಜನೆ ಪೂರ್ಣಗೊಂಡಿದೆ. ಈ ಎಲ್ಲಾ ಯೋಜನೆಗಳನ್ನ ನಮ್ಮ ಸನ್ಮಾನ್ಯ ನೀರಾವರಿ ಖಾತೆ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮುಖಂಡರಾದ ಶ್ರೀಯುತ ಒಂದೇ ದಿವಸದಲ್ಲಿ 120 ಕೋಟಿ ಅನುದಾನದಲ್ಲಿ 2 ಇರಿಗೇಷನ್ ಪ್ರಾಜೆಕ್ಟ್ನ ಇನಾಗ್ರೇಟ್ ಮಾಡ್ತಾ ಇರುವಂಥದ್ದು ಭಾಳ ಇಷ್ಟೊಂದು ಸಿಂಪಲ್ ಆಗಿ ಮಾಡ್ತಾವ್ರಲ್ಲ ಅಂತ. ನಾನು ಮೂಲತಃ ಮೈಸೂರವನು. ಲಾಸ್ಟ್ ಟೈಮ್ ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನಗೆ ಕಂಟೆಸ್ಟ್ ಮಾಡಿ ಸೋತಿದ್ದೀನಿ. ನಮ್ಮ ಮೈಸೂರು ಭಾಗದಲ್ಲಿ ಏನಾದರೂ ಇಂಥ ಕಾರ್ಯಕ್ರಮಗಳಾಗಿದ್ದರೆ 120 ಕೋಟಿಗೆ 12 ಬಾರಿ ಕಾರ್ಯಕ್ರಮ ಮಾಡ್ತಿದ್ದೇವೆ ನಾವು. 10 ಕೋಟಿ 10 ಕೋಟಿ 10 ಕೋಟಿ 10 ಕೋಟಿ ಮುಖ್ಯಮಂತ್ರಿಗಳನ್ನು ಕರೆಸೇ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅಂದರೆ ಇದರಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂದರೆ, ಮಂತ್ರಗೌಡರು ಕೆಲಸ ಇಂಪಾರ್ಟೆಂಟ್, ಫಸ್ಟ್ ಕೆಲಸ ಮಾಡೋಣ, ಜನಗಳಿಗೆ ಗುರ್ಸೋದು ಬಿಡುವುದು, ಪ್ರಚಾರಕ್ಕೆ ಪ್ರಿಯರಲ್ಲ ಅವರು. ಆದರೆ ನಮ್ಮ ಶಶಿಕಲಾ ಮೇಡಮ್ ಹೇಳೋದಕ್ಕೆ ಪ್ರಚಾರನೂ ಇಂಪಾರ್ಟೆಂಟ್. ಸುಮ್ಮನೆ ಪ್ರಚಾರ, ಬಿಟ್ಟಿ ಪ್ರಚಾರ ತಗೊಳ್ಳುವಂಥದ್ದಲ್ಲ. ಬಿಟ್ಟಿ ಪ್ರಚಾರ ತಗೊಳ್ಳಿ ಅಂತ ನಾವು ಹೇಳ್ತಾ ಇಲ್ಲ. ಭಾವನಾತ್ಮಕ ವಿಚಾರಗಳನ್ನು ಜನಗಳಿಗೆ ದಿಕ್ತಪ್ಪಿಸಿ ತಲೆನಲ್ಲಿ ಇನ್ನೇನೋ ಬೂದಿ ತುಂಬಿ ಪ್ರಚಾರ ತಗೊಳ್ಳುವಂಥ ಒಂದು ವ್ಯವಸ್ಥೆ ಬೇಡ. ನೀವು ಮಾಡ್ತಾ ಇದ್ದೀರಿ ಕೆಲಸ 120 ಕೋಟಿನ ನೀವು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಬರ್ಬೇಕಾದ್ರೆ ಎಷ್ಟು ಅಧಿಕಾರಿಗಳನ್ನ ಭೇಟಿ ಮಾಡಿರ್ಬೋದು ನೀವು, ಎಷ್ಟು ಕಚೇರಿಗಳನ್ನ ತಿರುಗಿ ಅಲ್ದು ಪಲ್ದು ಎಲ್ಲ ಮಾಡಿ 2 ವರ್ಷಗಳ ಕಾಲ ನಿರಂತರವಾಗಿ 120 ಕೋಟಿ ತಗೊಂಬಂದಿದ್ದೀರಾ ಅಂದರೆ ಇದು ಒಂದು ಅಂಶ ಅಷ್ಟೇ. ನಾನು ಹಂಗೆ ಸುಮ್ಮನೆ ಜನರೆಲ್ಲ ಕೇಳ್ತಿದ್ದೆ ಪಕ್ಕದಲ್ಲಿ ಕೂತ್ಕೊಂಡು, ಎಷ್ಟು ಇಂಥವ್ರಿಗೂ ದುಡ್ಡು ತಗೊಂಬಂದಿದ್ದೀರಿ ನೀವು, ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ ಅಂತ. 1,800 ಕೋಟಿ ಮೇಲೆ ಖರ್ಚಾಗಿದೆ, ತಗೊಂಬಂದಿದ್ದೀನಿ 1,800 ಕೋಟಿ. ಈಗ ಕೇಶಿಪ್ಪಡಿನಲ್ಲಿ ಮಡಿಕೇರಿ ಟು ಸೋಮವಾರಪೇಟೆ ಟು ಕೊಡ್ಲಿಪೇಟೆವರೆಗೂ ಒಂದು ದೊಡ್ಡ ಮುಖ್ಯ ರಸ್ತೆಯನ್ನು ನಾನು ಮಾಡಿಸ್ತಾ ಇದ್ದೀನಿ. ಅದಕ್ಕೆ 1,000 ಕೋಟಿ ಕೊಡ್ತಾ ಇದ್ದಾರೆ. ನೋಡಿ, ಅವ್ರಿಗೆ ಗೊತ್ತಿಲ್ಲ ತಂದಿರೋದು 2,000 ಕೋಟಿ ತಂದಿದ್ದಾರಂತೆ 3 ವರ್ಷದಲ್ಲಿ. ಇನ್ನು 2 ವರ್ಷ ಇದೆ, ಇನ್ನೊಂದು 2,000 ಕೋಟಿ ತರಬಹುದು. 4,000 5,000 ಕೋಟಿ ಒಂದು ಟರ್ಮಲ್ಲಿ ಒಬ್ಬ MLA ಒಂದು ಕ್ಷೇತ್ರಕ್ಕೆ ತಂದು ಇಷ್ಟು ಅನುದಾನ ತಗೊಂಬಂದು ಅಭಿವೃದ್ಧಿ ಮಾಡ್ತಾನೆ ಅಂತಂದರೆ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ ಕೈ ಮುಕ್ಕೊಂಡು, ದಯಮಾಡಿ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ನೆಂಟರಿಸ್ಟು, ನಿಮ್ಮ ಅಕ್ಕಪಕ್ಕ ಮನೆದವ್ರಿಗೆ ಕೋಟಿನ ತಂದಂತ ಇವತ್ತಿನ ಕಾರ್ಯಕ್ರಮ ನನಗೇನೋ ತುಂಬಾ ಚಿಕ್ಕದಾಯ್ತು ಅಂತ ಅನ್ಸುತ್ತೆ. ಅವ್ರ ಮನಸ್ಸಿಗೆ ಅದು ಚಿಕ್ಕದಿರ್ಬೋದು, ಆದ್ರೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ನಮಗೆ ಪ್ರಚಾರ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೇಳಿದೆ, ನಮ್ಮ ಪುಟ್ಟಸ್ವಾಮಿ ಅವರು ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ಬೃಹತ್ ಕಾರ್ಯಕ್ರಮ ಮಾಡಿ, ಇಲ್ಲ ನಮ್ಮ ಶಿವಕುಮಾರ್ ಅವರು, ಯಾವತ್ತು ನಮ್ಮ DK ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿಗಳು ನಮ್ಮ ಮಂತ್ರಿ ಹಿಂದೆ ಯಾವತ್ತು ಏನ್ ಕೇಳಿದ್ರು ನಾನು ನೋಡಿದೆ. ಅವತ್ತು ಇವರಿಗೆ ಹೈಯೆಸ್ಟ್ ಹಣನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ಬೇಗ ಈ ಕಾರ್ಯಕ್ರಮನ ಮಾಡ್ತಾರೆ ಅಂತ ಕೂಡ ನನ್ಗನ್ಸಿರ್ಲಿಲ್ಲ. ನಾವು ಅವ್ರನ್ನ ಕೂಡ ಕರಿಬೋದಿತ್ತು. ಯಾರು ನಿಜವಾಗ್ಲೂ ಹೇಳ್ತೀನಲ್ಲ, ಇದಕ್ಕೆ ಪ್ರಚಾರ ಬೇಕಿತ್ತು ಅಂತ. ಯಾಕೆಂತ ಹೇಳಿದ್ರೆ 25 ವರ್ಷ ನಾವು ಕರೆಕ್ಟಾಗಿ ಕೂತಿದ್ದೋ, ಏನ್ ಕೆಲಸ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಈ ಪ್ರಚಾರ ಮತ್ತೆ 2 ಉದ್ಘಾಟನೆ ಸಂದರ್ಭದಲ್ಲಿ DK ಶಿವಕುಮಾರ್ ಅಥವಾ ಯಾರು ಕರೆಸ್ಬೇಕಂತ ನಾನು ಇವತ್ತು ಹೇಳ್ತಾ ಇರ್ಲಿ ಬಿಡಿ, ನಮ್ಮ ಶಾಸಕರೇ ಅವರೇ ಪ್ರಚಾರ ತಗೊಳ್ಳಿ, ನೀವೆಲ್ಲ ಪ್ರಚಾರನ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, 2,000 ಕೋಟಿನೇ ಇವತ್ತು ನಾಳೆ ಹೇಳ್ತಾರೆ. 2,000 ಕೋಟಿಗೆ ಮತ್ತೊಂದು ಹೇಳ್ತಾರೆ, 2,000 ಕೋಟಿ ಎಲ್ಲಿಂದ ಬಂತು, ಎಲ್ಲಿಂದ ತಂದಿದ್ದಾರೆ ಅಂತ. ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಯಾವುದಿದ್ರು ಕೂಡ ಇದು ಸುಮ್ಮನೆ ಪ್ರಚಾರ ಅಷ್ಟೇ. ಸರ್ಕಾರದಲ್ಲಿ ಹಣನೂ ಇದೆ, ಗ್ಯಾರಂಟಿ ಏನೇನು ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಎಲ್ಲರಿಗೂ ಕೂಡ ಹಣ ಬರ್ತಾ ಇದೆ. ಈ ತರ ಸರ್ಕಾರನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈ ಶಾಸಕರು ನಾವು ಈ ತಾಲೂಕು ಕುಶಾಲನಗರ ತಾಲೂಕು ಆಗ್ಬೇಕು ಅಂತ ಹೋರಾಟ ಆಗ್ಬೇಕಾದ್ರೆ ಬಹುಶಃ ನಾವು ಈ ಸಬ್ ರಿಜಿಸ್ಟ್ರ್ ಆಫೀಸ್ ಆಗ್ಬೇಕಿತ್ತು ಕುಶಾಲನಗರಕ್ಕೆ. ನೀವು ನಂಬಲ್ಲ, ಎಲ್ಲ MLA-ಗಳಿಗೂ ಲೆಟರ್ ಬೇಕಿತ್ತ, ನಮಗ್ ಮಾತ್ರ MLA ಇಲ್ಲ. ನಾವು MLA ಕೇಳಿದ್ರೆ MLA ಬರೋದಿಲ್ಲ, ಒಂದು ಲೆಟರ್ ಕೊಡಿ ಅಂದ್ರೆ MLA ಬರೋದಿಲ್ಲ.
ಇವತ್ತು ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಲ ಶಾಂತಿ ನಿಮಗೆ ಗೊತ್ತಿಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಇವತ್ತು ಕುಶಾಲನಗರಕ್ಕೆ ಬಂದು ಎಷ್ಟು ಜನರಿಗೆ ಉಪಯೋಗ ಇಲ್ಲಿಂದ, ಇಲ್ದಿದ್ರೆ ಎಲ್ಲರೂ ಸೋಮಾರ್ಪೇಟೆಗೆ ಹೋಗಿ ಕ್ಯೂ ನಿಲ್ಬೇಕಿತ್ತು. ಬೇಕಾದಷ್ಟು ವಿಚಾರಗಳನ್ನ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲರಿಗಿಂತ ಹೆಚ್ಚು ನನಗೆ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆ ತಾಲೂಕು ಹೋರಾಟ ಆಗಿ ಕುಶಾಲನಗರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪೊಕ್ಲುವಿನ ಪ್ರವಾಸಿ ಮಂದಿರದಲ್ಲಿ ಸಂಸದರ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಅಹವಾಲು ಸ್ವೀಕರಿಸಿದರು. ಸಂಘ ಇರುವುದೇ ಹಿಂದೂ ಸಮಾಜಕ್ಕೋಸ್ಕರ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಶರಣ್ ಪಂಪೇರ್ ಹೇಳಿದರು. ಸಮೀಪದ ಬಲ್ಲಮವಟ್ಟಿ ಗ್ರಾಮದಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಹಿಂದೂ ಸಂಗಮ ಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಸಂಘವು ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಎಲ್ಲೂ ಸಂಘರ್ಷ ನಡೆದಿಲ್ಲ, ಎಲ್ಲೂ ಗೊಂದಲ ಆಗಿಲ್ಲ. ಆದರೆ ನಾಪೊಕ್ಲುವಿನಲ್ಲಿ ಅಹಿತಕರ ಘಟನೆ ನಡೆದಿದೆ. ನಾಪೊಕ್ಲು ನಮ್ಮದು ಎಂದು ಹೇಳಿದ್ದು ಮಾತ್ರವಲ್ಲದೆ ಹಿಂದೂ ವ್ಯಕ್ತಿಯ ಮೇಲೆ ಹಲ್ಲೆ ನಡೆದಿದೆ. ನಾಪೊಕ್ಲು ಕಾವೇರಿ ತಾಯಿಯ ನಾಡು, ಕೊಡಗು ಪುಣ್ಯಭೂಮಿಯ ನಾಡು ಎಂದರು. ನಿವೃತ್ತ ಅಬಕಾರಿ ಕಮಿಷನರ್ ಮೂವೇರ ಸಚಿನ್ ಕುಟ್ಟಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ನಿವೃತ್ತ ನೌಕಾಪಡೆ ಅಧಿಕಾರಿ ಪೆಬೆಟಿರ ಎಂ ಕುಶಲಪ್ಪ, ನಿವೃತ್ತ ಸೇನಾಧಿಕಾರಿ ಎಡಿಕೇರಿ ಮಣಿಮಂದಣ್ಣ, ನೆಲಸಿ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಚಿಯಕ ಪುವಂಡ, ರೀನಾ ವಿಠಲ್ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಕೇರಳದ ಚಂಡೇವಾದ್ಯ ಭಾರತ ಮಾತೆ ಸ್ತಬ್ಧ ಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಚುನಾಯಿತ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಹಿಂದೂ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಭಾರತಿ ನಿನ್ನಯಾಡಿಗಳಿಗೆ ಪುಡಮಡುವೆ ನಾಡಿಗಳಿಗೆ ಜನನಿ ಜನ್ಮಭೂಮಿ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೊಕ್ಲು. ಕುಕ್ಕಂದೂರು ಬಾವದಗುತ್ತು ಕರೆಯ ಗುಳಿಗ ಬೊಬ್ಬರಿಯ ಪಿಲಿಚಂಡಿ ನೇಮೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಕ್ಕಂದೂರು ಬಾವದಗುತ್ತು ಕರೆಯ ಗುಳಿಗ ಬೊಬ್ಬರಿಯ ಪಿಲಿಚಂಡಿ ಮತ್ತು ನೀಚ ದೈವಗಳ ವರ್ಷಂಪ್ರತಿ ನಡೆಯುವ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸೇವಾದಾರರು ಶ್ರೀಮತಿ ನಾಗವೇಣಿ ಮತ್ತು ಉದಯ್ ಕುಮಾರ್, ಶ್ರೀ ಕಾತವರಾಯ ಶಿಲ್ಪ ಕಲಕುಪ್ಪಬೆಟ್ಟು ಗುಂಡೇಡ್ಕ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದರು. ಕುಕ್ಕಂದೂರು ಬಾವದಗುತ್ತು ಕರೆಯ 10 ಸಮಸ್ತರು ಸೇರಿದ್ದರು. ಕುಕ್ಕುಂದೂರು ಬಾವದಗುತ್ತು ಕರೆಯ ಗುಳಿಗ ಮತ್ತು ಪಿಲಿಚಂಡಿ ಬೊಬ್ಬರಿಯ ನೀಚ ದೈವಗಳ ಒಂದು ಕೋಲ ಬಹಳ ಹಿಂದಿನ ಕಾಲದಿಂದ ನಡೆದುಕೊಂಡು ಪ್ರತಿ ವರ್ಷ ನಡೆದುಕೊಂಡು ಬರ್ತಿದ್ದಂಥದ್ದು. ಬಹುಶಃ ನಾವು ಚಿಕ್ಕವರಿರುವಾಗ ಈ ಸ್ಥಳದಲ್ಲಿ ಅಂದ್ರೆ ಗುಳಿಗ ಕೋಲ ಕುಕ್ಕುಂದೂರು ಬಾವದಗುತ್ತು ಮನೆತನಕ್ಕೆ ಸಂಬಂಧಪಟ್ಟ ಒಂದು ನೇತೃತ್ವದಲ್ಲಿ ಬಾವದಗುತ್ತಿನಲ್ಲೇ ಗುಳಿಗನ ಭಂಡಾರ ಎಲ್ಲ ಇದ್ದು, ಅಲ್ಲಿಂದಲೇ ಭಂಡಾರ ಹೋಗಿ ತಾಲೂಗುಡ್ಡೆ ಗುಳಿಗ ಅನ್ನುವಂತ ಈಗ ಪ್ರಸಿದ್ಧಿ ಪಡೆದಂತ ಗುಳಿಗ ದೈವದ ಕೋಲ ಈ ಕರೆಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಕುಕ್ಕುಂದೂರು ಕುಪ್ಪಬೆಟ್ಟು ಮಿತ್ತಕ್ಯಾರಿನಲ್ಲಿ ಹಿಂದಿನ ಕಾಲದಿಂದ ನಡೆದುಕೊಂಡು ಬರುತ್ತಿದ್ದಂತ ನಮ್ಮ ಪಿಲಿಚಂಡಿ ಬೊಬ್ಬರಿಯ ನೀಚ ದೈವಗಳ ಕೋಲ ನಿರಂತರವಾಗಿ ನಡೀತಾ ಬರ್ತಿತ್ತು. ಕಾರಣಾಂತರಗಳಿಂದ ಮಧ್ಯ ಒಂದು 15-20 ವರ್ಷ ಅದು ನಿಂತು ಹೋಯಿತು. ಪ್ರಸಕ್ತ ನಮ್ಮ ಈ ಕರೆಗೆ ಸಂಬಂಧಪಟ್ಟ ಮನೆಗಳು ಮುಖ್ಯವಾಗಿ ಪ್ರಥಮವಾಗಿ ಬಾವದಗುತ್ತು ಮನೆತನದ್ದು, ಆಮೇಲೆ ಕುಕ್ಕುಂದೂರು ಕುಪ್ಪಬೆಟ್ಟು ಬಾವದಗುತ್ತು ಕರೆಗೆ ಸಂಬಂಧಪಟ್ಟಂತದ್ದು. ಅದೇ ರೀತಿ ಕುಕ್ಕುಂದೂರಿನ ಗುತ್ತು ಮನೆತನದಲ್ಲಿ ಇರುವಂತಹ ಗೌರಿ ಗುತ್ತು ಇಲ್ಲೇ ಪಕ್ಕದಲ್ಲಿ ಇರುವಂತದ್ದು. ಇವರ ನೇತೃತ್ವದಲ್ಲಿ
ಪರಪು ಮನೆತನದವರಲ್ಲಿ 2 ಮನೆ ಇದೆ, ರಚ್ಚೊಟ್ಟು ಮನೆ, ಹಾಗೆ ಇಲ್ಲಿ ಕಂಬಳಿಬೆಟ್ಟು, ತಾರದೆಲ್ಲ ಹರಿಕ್ರಪ, ಅದೇ ರೀತಿ ನಮ್ಮ ಜಗನ್ನಾಥ ಪೈಯವರ ಮನೆ, ಮತ್ತೆ ಶ್ಯಾಮಾಚಾರ್ಯ ಕುಟುಂಬಸ್ಥರ ಮನೆ, ಕುಕ್ಕುಂದೂರು ಕೆಳಗಿನ ಮನೆ ಕುಟುಂಬಸ್ಥರ ಮನೆ, ಮತ್ತೆ ಇಲ್ಲಿ ಅಪೆದಬೆಟ್ಟು ಮನೆಯವರು, ಅಂದ್ರೆ ಇಲ್ಲಿ ಕುಪ್ಪಬೆಟ್ಟಿನ ಪಕ್ಕನೇ ಇರುವಂತದ್ದು. ಈ ಎಲ್ಲ ಮನೆಗಳು ಸೇರಿ ಒಂದು ಕೃಷಿ ಬದುಕಿನಲ್ಲಿ ಹಿಂದೆ ಮಿತ್ತಕ್ಯಾರು, ಈಗ ಮತ್ತೆ ಕುಪ್ಪಬೆಟ್ಟಿನ ಒಂದು ಭಾಗಶಃ ಇದಾದಂತ ಮಿತ್ತಕ್ಯಾರು ಈಗ ಸಪರೇಟ್ ಮನೆತನ ಇದೆ, ಅವರು ಸೇರಿಕೊಂಡು ಕಾರಣಾಂತರ, ನಾನು ಆಗ ಹೇಳಿದಾಗೆ ಕಾರಣಾಂತರಗಳಿಂದ ಮಧ್ಯ ಈ ಒಂದು ನೇಮ ಆಗುವಂತದ್ದು ನಿಂತು ಹೋಯಿತು. ವಿಶೇಷವಾಗಿ ನಾನು ಆಗ ಹೇಳಿದ ಕೃಷಿ ಒಂದು ಕುಟುಂಬಕ್ಕೆ ಸೇರಿದವರು ಸೇರಿಕೊಂಡು, ಅಂದ್ರೆ ಸಾಗುವಳಿ ಮಾಡಿದ ಇಂಥ ಮನೆಗಳ ಒಂದು ಕುಟುಂಬಸ್ಥರು ಮಾಡಿ ಇದಕ್ಕೆ ಸಹಕಾರ ಕೊಟ್ಟು, ಮತ್ತೆ ಸುತ್ತಮುತ್ತ ಇರುವ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ನಿರಂತರವಾಗಿ ನಡೀತಾ ಬಂದಂತ ಈ ಒಂದು ಗುಳಿಗ ದೈವ, ಪಿಲ್ಚಂಡಿ, ಬೊಬ್ಬರಿಯ ನೀಚ ದೈವಗಳ ಕೋಲ ಮಧ್ಯದಲ್ಲಿ ನಾನು ಆಗ ಹೇಳಿದಾಗೊಮ್ಮೆ ನಿಂತು ಪ್ರಸಕ್ತ ನಮ್ಮ ಬಾವದ ಗುತ್ತು ಮನೆಯ ಸುಕುಮಾರ ಜೈನರಿದ್ದಾರೆ, ಕುಪ್ಪಬೆಟ್ಟಿನ ನವೀನ್ ಶೆಟ್ಟಿ ಮತ್ತು ಕುಟುಂಬಸ್ಥರು, ದೇಶ್ ಶೆಟ್ಟಿ ಕುಟುಂಬಸ್ಥರು, ದಿವಂಗತ ದೇಶ್ ಶೆಟ್ಟಿ ಕುಟುಂಬಸ್ಥರು, ಈಗ ಅವರ ಮಕ್ಕಳು ಎಲ್ಲ ನಮ್ಮ ಜೊತೆ ಇದ್ದಾರೆ. ಗೌರಿ ಗುತ್ತು ಈಗ ನೇತೃತ್ವ ವಹಿಸಿದವರು ವಿಜಯರಾಜ್ ಶೆಟ್ಟಿ ಅವರು, ಅವರ ಕುಟುಂಬಸ್ಥರು, ಹಾಗೆ ಪರಪುವಿನ ಪದ್ಮಾಕರ್ ಪ್ರಭು, ವಿಶ್ವನಾಥ ಪ್ರಭು, ಮತ್ತೆ ನಮ್ಮ ತಾರದೆಲ್ಲ ಕೃಷ್ಣ ಶೆಟ್ಟಿ ಅವರ ಮಕ್ಕಳು, ಶ್ಯಾಮಾಚಾರ್ಯ ಮಕ್ಕಳು ಈಗ ನಮ್ಮೊಂದಿಗೆ ಯಾವಾಗಲೂ ಪ್ರಣಾಮ ಅವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಇಲ್ಲಿ ಮಿತ್ತಕ್ಯಾರ್ ರತೀಶ್ ಶೆಟ್ಟಿ ಅವರು, ಅಪೆದಬೆಟ್ಟು ನಮ್ಮೊಟ್ಟಿಗೆ ಕಿಶನ್ ಶೆಟ್ಟಿ ಅವರು ಸದಾ ಇರುವಂತವರು, ಅವರ ಇಡೀ ಕುಟುಂಬವನ್ನು ಅವರು ಪ್ರತಿನಿಧಿಸಿದ್ದಾರೆ. ಹಾಗೆ ನಮ್ಮ ಅಪೆದಬೆಟ್ಟುವಿನ ಸುನೀಲ್ ಶೆಟ್ಟಿ ಅವರು, ವಿಶೇಷವಾಗಿ ಅವರು ಇವತ್ತಿನ ಕೋಲಕ್ಕೆ ಮುಂಬೈಯಿಂದ ಬಂದಿದ್ದಾರೆ, ನಮ್ಗೆ ಬಹಳ ಒಂದು ಖುಷಿ. ಎಲ್ಲರೂ ಸೇರಿಕೊಂಡು, ಮತ್ತೆ ಸತೀಶ್ ಶೆಟ್ಟಿ ಅವರು, ಮಿತ್ತಕ್ಯಾರಿನ ಸತೀಶ್ ಶೆಟ್ಟಿ ಅವರು ಬಹುಶಃ ಈಗ ಇದಕ್ಕೆ ಸ್ಥಳಾವಕಾಶವನ್ನ ಕೊಡ್ತಾ ಇರುವಂತವರು. ಮುಖ್ಯವಾಗಿ ನಮ್ಗೆ ಕಾಬಿಟ್ಟು ಶಿವಣ್ಣ ಅವರನ್ನು ನಾವು ಇಲ್ಲಿ ನೆಮ್ಮದಿಸಬೇಕು. ಈಗ ಕೋಲ ಆಗುವಂತ ಏನು ಜಾಗ ಇದೆ ಅವರು ಸ್ವಲ್ಪ ಖರೀದಿ ಮಾಡಿದ್ದಾರೆ, ಇದರಲ್ಲಿ ಏನು ಅವರು ಕಟ್ಟಡ ಕಟ್ಟಲಿಲ್ಲ. ಹಾಗಾಗಿ ನಮ್ಗೆ ಸುಸೂತ್ರವಾಗಿ ಕೋಲವನ್ನ ನಾವು ಪುನರಪಿ ಇದನ್ನ ಪ್ರಾರಂಭ ಮಾಡಿದಂದಿನಿಂದ ನಮ್ಗೆ ಬಹಳ ಒಂದು ಒಳ್ಳೆ ರೀತಿಯಿಂದ ಈ ಕೋಲ ನೇಮೋತ್ಸವ ನಡೆಸಲಿಕ್ಕೆ ಆಗ್ತಾ ಇದೆ. ಮತ್ತು ಗುಳಿಗ ದೈವದ ಅಲ್ಲಿ ಸುಕುಮಾರ್ ಅವರು ಅವರ ನೇತೃತ್ವದಲ್ಲಿ ಬಹಳ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಅಲ್ಲಿ ಎಲ್ಲ ಶೆಡ್ ಕಟ್ಟಿ ಪರ್ಮನೆಂಟ್ ಆಗಿ ಯಾವುದೇ ಅದು ಮಳೆ ಬರಲಿ ಏನು ಬರಲಿ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಅದನ್ನ ವ್ಯವಸ್ಥಿತವಾಗಿ ಅವರು ಅಲ್ಲಿ ನೇಮೋತ್ಸವಕ್ಕೆ ವ್ಯವಸ್ಥೆಯನ್ನು ಮಾಡಿಸಿಕೊಂಡಿದ್ದಾರೆ. ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಭಕ್ತರ ಇಲ್ಲಿ ಸುತ್ತಮುತ್ತಲ ಬಹಳ ಮನೆ ಇದೆ. ಈ ಒಂದು ಸನ್ನಿಧಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ. ಈಗಾಗಲೇ ತುಂಬಾ ಜನ ಇಲ್ಲಿ ಸೇರಿದ್ದಾರೆ, ತಾವೆಲ್ಲ ಗಮನಿಸಿರ್ಬೋದು. ಹಾಗೆ ಇಲ್ಲೂ ಕೂಡ ಒಂದು ಅಭಿವೃದ್ಧಿಯ ಒಂದು ಚಿಂತನೆ ಮತ್ತು ದೈವದ ನುಡಿಗಳು ಆಗಿದೆ. ಅದನ್ನ ಎಲ್ಲ ಸದ್ಭಕ್ತರು ಸೇರಿ ಎಲ್ಲ ಇಲ್ಲೊಂದು ಸಮಿತಿಗೆ ಸಹಕಾರ ಕೊಟ್ಟರೆ ಇಲ್ಲೂ ಕೂಡ ಒಂದು ವ್ಯವಸ್ಥಿತವಾದಂತ ಗುಡಿಯನ್ನ ದೈವಗಳಿಗೆ ಕಟ್ಟಿ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಆದ್ರೆ ಎಲ್ರಿಗೂ ಕೂಡ ಅದರಿಂದ ಒಂದು ಒಳ್ಳೆಯದು ಅನ್ನುವ ಭಾವನೆಯೊಂದಿಗೆ ನಾವು ಇಲ್ಲಿಯ ಸ್ಥಳೀಯ ಪರಿಚಯವನ್ನು ಈ ರೀತಿ ಮಾಡಿಕೊಡ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ತಾಲೂಕಿನ ಗೊರವಿ ಗ್ರಾಮದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಂಗಳೂರಿನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮಾನಸಿಕ ಒತ್ತಡವನ್ನು ನಿಯಂತ್ರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪ್ರಾಣಿಕ್ ಹೀಲಿಂಗ್ ಥೆರಪಿ ಚಿಕಿತ್ಸಾ ಪದ್ಧತಿಯು ವರದಾನವಾಗಿದೆ ಎಂದು ನಾಡಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಿಯದರ್ಶಿನಿ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಸಂತೇಬಾಚಳ್ಳಿ ಹೋಬಳಿಯ ಗೊರವಿ ಗ್ರಾಮದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬೆಂಗಳೂರಿನ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. 500ಕ್ಕೂ ಹೆಚ್ಚು ಗ್ರಾಮೀಣ ಜನರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಗೆ ಒಳಗಾಗಿ ಉಚಿತವಾಗಿ ಔಷಧಗಳನ್ನು ಪಡೆದು
ಪಡೆದುಕೊಂಡು ಆರೋಗ್ಯ ಸಂವರ್ಧನೆ ಬಗ್ಗೆ ಜಾಗೃತಿ ಹೊಂದಿದ್ದಾರೆ ಎಂದು ಹೇಳಿದರು. ಗೊರವಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮಂಜೇಗೌಡ, ಪ್ರಗತಿ ಬಂಧು ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳಾದ ಪುಷ್ಪಾವತಿ, ಗೀತಾ, ಪ್ರೇಮ, ಶ್ರೀಲಕ್ಷ್ಮಿ, ಮಂಜುಳಾ, ಬೋರೇಗೌಡ, ನರ್ಸೇಗೌಡ, ನಾರಾಯಣಗೌಡ ಸೇರಿದಂತೆ ಗ್ರಾಮದ ಮುಖಂಡರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವ ವಹಿಸಿದರು. ಏನ್ ಮಾಡೋದ್ರಿಂದ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟರ ಮಾಡ್ಕೊಂಡ್ ಬಂದಿರ್ತಾರೆ, ಪ್ರಶ್ನೆ ಕೇಳೋಷ್ಟು ಧೈರ್ಯ ಇಲ್ಲ. ಆದ್ರೆ ಈಗಿನ ಮಕ್ಕಳುಗಳಿಗೆ ಎಲ್ಲದಕ್ಕೂ ಅವ್ರಿಗೆ ಪ್ರಶ್ನೆಗಳು ಕೇಳ್ತಾರೆ, ನಾವು ಉತ್ತರಗಳು ಕೊಟ್ರೆ ಮಾತ್ರ ನಮ್ಮ ಸಂಸ್ಕೃತಿ ಸಂಸ್ಕಾರ ಬೆಳೆಯುತ್ತೆ, ಇಲ್ಲಾಂದ್ರೆ ಖಂಡಿತ ಬೆಳೆಯಲ್ಲ. ಕಾಲ ಮೇಲೆ ಕಾಲ ಹಾಕ್ಬೇಡ, ಕೈ ಕಟ್ಟಬೇಡ ಅಂತ ಹೇಳ್ತಾರೆ. ಕೈ ಕಟ್ಟೋದು ಯಾವಾಗ ನಮ್ಮ ಅಭ್ಯಾಸ ಬಂದಿರೋದು ಮೇಡಮ್? ಸ್ಕೂಲಿಂದ ತಾನೆ. ಸ್ಕೂಲಲ್ಲಿ ನಮ್ಮ ಕೈ ಕಟ್ಟೋ ಅಭ್ಯಾಸ ಬಂದಿರೋದು. ಕೈ ಕಟ್ಟಿದ್ರೆ ಏನಾಗುತ್ತೆ ಅಂತಂದ್ರೆ, ಒಂದು ನಮ್ಮ ಪ್ರಭಾವಳಿ ಇರುತ್ತಲ್ಲ, ಪ್ರಭಾವಳಿ ಅನ್ನಲ್ಲ, ಅದು ಒಂದು ಚಿಕ್ಕದಾಗ್ತಾ ಬರುತ್ತೆ, ಡೆನ್ಸ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ಕೊಡ್ತಾ ಇದ್ರು ಅದು ಅಬ್ಸರ್ವ್ ಮಾಡಲ್ಲ. ಇನ್ಸ್ಟ್ರಕ್ಷನ್ ಕೊಡ್ಬೇಕಾದ್ರೆ ಕೈ ಹಿಂಗಿತ್ತು, ಕೊಡ್ಬೇಕಾದ್ರೆ ಕೈ ಹಿಂಗೆ ಇಟ್ಕೊಂಡಿದ್ರು, ಅದು ಕೈ ಕಟ್ಟೋರು. ಅದ್ರಲ್ಲಿ ಮನೆಗಳಲ್ಲಿ ಕಾಲ ಕಾಲ ಹಾಕೊಂಡು ಏನ್ ನಿನಗೆ ಒಂಚೂರು ಸಂಸ್ಕಾರ ಇರೋದು, ದೊಡ್ಡ ಕಾಲ ಕಾಲ ಹಾಕೊಂಡು ಇಟ್ಕೊಂಡಿದ್ದೇವೆ. ಬರೀ ನಮಗೆ ಒಂದು ಭಯ ಇಟ್ಟಿದ್ರೆ ಅಷ್ಟೇ ಹೊರತು ಏನಕ್ಕೆ ಅಂತ ಹೇಳಿಲ್ಲ. ಕಾಲ ಮೇಲೆ ಕಾಲು ಕೈ ಕಟ್ಟಿದಾಗ ನಮ್ಮ ಒಂದು ಅಪ್ಪರ್ ಆರ ಲೋಯರ್ ಆರ ಅಂದ್ರೆ ನಮ್ಮ ಸುತ್ತ ಇರುವಂತ ಪ್ರಭಾವ ಏನಾಗುತ್ತೆ ಅಂದ್ರೆ ಟೆನ್ಸ್ ಆಗುತ್ತೆ, ಚಿಕ್ಕದಾಗ್ತಾ ಬರುತ್ತೆ. ಅವಾಗ ಯಾರು ಏನೇನು ಹೇಳಿದ್ರು ಕೂಡ ಇನ್ಫಾರ್ಮೇಶನ್ ಒಳಗಡೆ ಹೋಗಲ್ಲ. ಮನೇಲಿ ದೊಡ್ಡವ್ರು ಇದ್ದಾರೆ ಅಂತಂದ್ರೆ ಅವರ ಒಂದು ಅನುಭವಕ್ಕೆ, ಅವರ ಒಂದು ವಯಸ್ಸಿಗೆ ಅಲ್ಲ ತುಂಬಾ ಚೆನ್ನಾಗಿ ಅವ್ರು ಹೇಳ್ತಾರೆ, ಏನೇನು ಹಿಂಗಾಗಿದೆ ಅವ್ರ ವಯಸ್ಸಿಗೆ ತಕ್ಕಂತ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಗೊರವಿ ಶಾಲಾವರಣದಲ್ಲಿ ಶ್ರೀ ನಾರಾಯಣ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆಯ ವತಿಯಿಂದ ಡಾಕ್ಟರ್ ಪ್ರಿಯದರ್ಶಿನಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಗೊರವಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ಹೀಲಿಂಗ್ ಮತ್ತು ಇನ್ನಿತರ ವೈದ್ಯಕೀಯ ಸೇವೆಗಳ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ. ಇದು ಎಲ್ಲ ನಮ್ಮ ಸುತ್ತಮುತ್ತಲ ಜನರಿಗೆ ಅನುಕೂಲ ಆಗಿದೆ. ಈ ರೀತಿ ಒಂದು ಶಿಬಿರಗಳು ನಡೆದರೆ ನಮ್ಮ ಜನರ ಆರೋಗ್ಯ ಉತ್ತಮ ಆಗುತ್ತೆ. ಅದೇ ರೀತಿ ನಮ್ಮ ಮಕ್ಕಳ ಶಿಬಿರವನ್ನು ಏರ್ಪಡಿಸಿದ್ರು. ಮಕ್ಕಳಿಗೂ ಕೂಡ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಗೊರವಿ ಗ್ರಾಮದ ಪರವಾಗಿ ಹಾಗೂ ನಮ್ಮ ಶಾಲಾ ವತಿಯಿಂದ, ನಮ್ಮ ಸುತ್ತಮುತ್ತಲಿನ ಗ್ರಾಮದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಮಂಜೇಗೌಡ, ಮುಖ್ಯ ಶಿಕ್ಷಕರು, ಗೊರವಿ ಶಾಲೆ. ಕ್ಯಾರ್ಪೇಟೆ ತಾಲೂಕು ಸಂತೆಬಚ್ಚಳ್ಳಿ ಹೋಬಳಿ ಗೊರವಿ ಗ್ರಾಮದ ಶಾಲಾ ಆವರಣದಲ್ಲಿ ಆರೋಗ್ಯ ಶಿಬಿರವನ್ನು ಗೊರವಿ ಮೊಮ್ಮಗಳಾದ ಪ್ರಿಯದರ್ಶಿನಿಯವರು ನಾರಾಯಣ ಸ್ಪೆಷಾಲಿಸ್ಟ್ ಆಸ್ಪತ್ರೆಯ ಆಸ್ಪತ್ರೆಯಿಂದ ಆಯೋಜನೆ ಮಾಡಿ ಗೊರವಿ ಗ್ರಾಮದ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗೊರವಿ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಏನೇನು ಚಿಕಿತ್ಸೆಗಳು ಕೊಟ್ಟಿದ್ದಾರೆ ಇಲ್ಲಿ? ಏನೇನು ಸಮಸ್ಯೆಗೆ? ಮಂಡಿ ನೋವು, ಹೊಟ್ಟೆ ನೋವು, ಇದು ವಾಯ, BP, ಶುಗರು, ಎಲ್ಲ ವಿಧವಾದ ಎಲ್ಲ ಥರದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಹೆಸರು? GA ಮಂಜೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಮ್ಮ ಊರು. ನಾವು ಇಲ್ಲಿ ಮೆಡಿಸಿನ್ ತಗೊಳಕ್ ಬಂದಿದ್ದೀವಿ. ಗೊರವಿಗೆ ಬಂದಿದ್ದೀರಿ? ಏನು ಆರೋಗ್ಯ ಸಮಸ್ಯೆ ಇತ್ತು ನಿಮಗೆ? ಆರೋಗ್ಯ ಸಮಸ್ಯೆ ವೈಟ್ ಬ್ಲಡ್ ಕಡಿಮೆ, ಕೆಮ್ಮು, ತಲೆನೋವು. ಈಗ ಇಲ್ಲಿ ಚಿಕಿತ್ಸೆ ತಗೊಂಡ್ಮೇಲೆ ಪರವಾಗಿಲ್ಲ. ಎಲ್ಲರೂ ಈ ರೀತಿ ತಗೊಳ್ಳಿ ಅಂತ ಹೇಳ್ತೀರಾ? ಹೇಳ್ತೀವಿ, ನಾವು ಮಾಡ್ತೀವಿ, ಬೇರೆಯವರಿಗೂ ಹೇಳ್ತೀವಿ ಮಾಡ್ಲಿ, ಹೀಲಿಂಗ್ ಮಾಡ್ಕೊಳ್ಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ನಾಪೋಕ್ಲ ಸಮೀಪದ ಬಲಮೌಟಿ ಗ್ರಾಮದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆ ವೇಳೆ ಅಹಿತಕರ ಘಟನೆ ನಡೆದಿದ್ದು ಕಿಡಿಗೇಡಿಗಳಿಗೆ ತಕ್ಷಣ ಶಿಕ್ಷೆ ಆಗಬೇಕು. ರಾಜ್ಯ ಸರ್ಕಾರ ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ್ ಯದುವೀರ್ ಒಡೆಯರ್ ಸರ್ಕಾರವನ್ನು ಒತ್ತಾಯಿಸಿದರು. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಸಂಸದರ ಭೇಟಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಬಿಜೆಪಿ ಮುಖಂಡ ಮನು ಮುತ್ತಪ್ಪ ಮಾತನಾಡಿದರು. ಮಾಜಿ ಮಂತ್ರಿ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಬಳ್ಳಮಾವಟ್ಟಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಕರವಂಡ ಲವನಾಣಯ್ಯ, ವಿರಾಜಪೇಟೆ ಬಿಜೆಪಿ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ, ಮಡಿಕೇರಿ ನಗರದ ಬಿಜೆಪಿ ಅಧ್ಯಕ್ಷ ಸುಬ್ರಹ್ಮಣಿ, ಮಡಿಕೇರಿ ಗ್ರಾಮಾಂತರ ಮಂಡಲ ಬಿಜೆಪಿ ಕಾರ್ಯದರ್ಶಿ ಉಕ್ಕಳಂಡ್ರ
ಸನೋಜ್, ಜಿಲ್ಲಾ ಬಿಜೆಪಿ ಸಾಮಾಜಿಕ ಜಾಲತಾಣದ ಸಹ ಸಂಚಾಲಕ ಕರವಂಡ ಅಪ್ಪಣ್ಣ ಸೇರಿದಂತೆ ಇತರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಶಿವಚಾಳಿಯಂಡ ಜಗದೀಶ್, ಮಡಿಕೇರಿ ಗ್ರಾಮಾಂತರ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಅಮ್ಮಂಡ ಮನು ಮಹೇಶ್, ಮಡಿಕೇರಿ ಬಿಜೆಪಿ ಮಂಡಲ ಗ್ರಾಮಾಂತರ ಒಬಿಸಿ ಅಧ್ಯಕ್ಷ ಬಿಎಂ ಪ್ರದೀಪ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎ ಹರೀಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಉಮಾಪ್ರಭು, ಬಳಮಾವಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್, ಪಾರಾಣೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಾಡಿಯಂಡ ಕಟ್ಟಿ ಕುಶಾಲಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನೀಲಮ್ಮ, ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಸದ್ಯ ಗೌತಮ್ ಭಯಗೊಂಡಿದ್ರು, ಇವಾಗ ಟ್ರೀಟ್ಮೆಂಟ್ ಎಲ್ಲ ಆಗಿ ಆಗ್ತಾರೆ ಅಂತ ಒಂದು ವಿಶ್ವಾಸ ಬಂದಿದೆ. ಆದರೂ ಸಹ ಪ್ರಕರಣಗಳು ಈ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಹೋಮ್ಲೆಸ್ ಕಿಡಿಗೇಡಿಗಳಿಗೆ ಒಂದು ವೇದಿಕೆ ಕರ್ನಾಟಕದಲ್ಲಿ ಸೃಷ್ಟಿಯಾಗ್ತದೆ. ಇದು ರಾಜ್ಯ ಸರ್ಕಾರ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಮತ್ತೊಮ್ಮೆ ಅವರು ಒಂದು ಹಿಡಿತ ತಗೋಬೇಕಾಗಿದೆ, ಅವ್ರ ಕೈಗೆ ಬರಬೇಕಾಗಿದೆ ಮತ್ತು ನಂತರ ಸೂಕ್ತವಾದ ಕ್ರಮ ತಗೋಬೇಕಾಗಿದೆ. ನಿರ್ದಿಷ್ಟವಾಗಿ ಈ ಪ್ರಕರಣದಲ್ಲಿ ಈ ಹಲ್ಲೆ ಮಾಡಿರುವಂಥ ವ್ಯಕ್ತಿ ಈಗಾಗಲೇ ಬಾಂಡು ಕೂಡ ಸೈನ್ ಮಾಡಿದ್ದಾನೆ. ಇಂಥ ಒಂದು ವರ್ತನೆ ಇನ್ನೂ ಮಾಡಲ್ಲ ಅಂತ ಆ ಬಾಂಡು ಕೂಡ ಇವತ್ತು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಕೂಡ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಕ್ರಮ ತಗೋಬೇಕು ಅಂತ ನಾವು ಒತ್ತಾಯಿಸಿದ್ದೀವಿ. ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡಿದ್ದೀವಿ. ಈ ಭಾಗದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅದರಲ್ಲೂ ಸಹ ಹಿಂದೂಪರ ಸಂಘಟನೆಗಳು ಏನಿದ್ದಾವೆ ಅವರಿಗೆ ಬದುಕಲಿಕ್ಕೆ ಅತ್ಯಂತ ಒಂದು ಏನು ಕಷ್ಟ ಆಗ್ತಾ ಇದೆ, ಅದು ಬಹಳ ಗಂಭೀರವಾದಂಥ ಬೆಳವಣಿಗೆ. ಇಡೀ ಭಾರತೀಯರಿಗೆ ಅದು ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಬದುಕಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇಂಥ ಒಂದು ಗಂಭೀರವಾದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು ಒಂದು ಸಂದರ್ಭದಲ್ಲಿ ಏನು ಇಲ್ಲಿ ನಮ್ಮ ಪರ ಯಾವುದೇ ರೀತಿಯ ಒಂದು ರಕ್ಷಣೆ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಏನು ನಾವೇ ಕೈ ತಗೋಬೇಕಂತ ಒಂದು ಅಂಥ ಒಂದು ಗಂಭೀರವಾದಂಥ ಒಂದು ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಅಧಿಕಾರ ಇದೆ. ಕೊಡಗೂಲು ಕೂಡ ಇಬ್ಬರು ಶಾಸಕರು ಆಯ್ಕೆ ಮಾಡಿರ್ತಕ್ಕಂಥದ್ದು ಅಧಿಕಾರ ಪಕ್ಷದನ್ನೇ. ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ. ಮತ್ತು ಇಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂಥ ರೀತಿಯಲ್ಲಿ ಅವ್ರನ್ನ ಪರಿಗಣಿಸಬೇಕಾಗಿದೆ, ಅವ್ರಿಗೆ ಹಕ್ಕನ್ನು ಕೊಡಬೇಕಾಗಿದೆ, ಅವ್ರಿಗೆ ಎಲ್ಲರೂ ಕೂಡ ರೀತಿಯ ಒಂದು ರಕ್ಷಣೆ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಮುಂದುವರಿಲಿ ಮತ್ತು ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆ ಮತ್ತೊಮ್ಮೆ ಅವರ ಹಿಡಿತದಲ್ಲಿ ಬರಲಿ ಮತ್ತು ಒಳ್ಳೆಯ ಒಂದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ಮುಂದುವರಿಲಿ. ಇಲ್ಲ ಅಂದರೆ ನಾವು ಕೂಡ ನಮ್ಮ ಕಡೆಯಿಂದ ಒಳ್ಳೆಯಾದಂಥ ಒಂದು ಕೇಂದ್ರ ಸರ್ಕಾರದ ಮೂಲಕ ಇಲ್ಲಿ ಏನು ಕ್ರಮ ತಗೋಬೇಕಾಗಿದೆ ಅದನ್ನು ಮಾಡೋಣ. ಮಕ್ಕಳನ್ನ ಬಿಡತಕ್ಕಂಥದ್ದು, ಹಿಂಬದಿಯಲ್ಲಿ ನಿಂತು ಮಕ್ಕಳನ್ನ ಬಿಟ್ಟು ಈ ರೀತಿಯ ನಮ್ಮ ಮೇಲೆ ಹಲ್ಲೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಸರ್. ಆದ ಕಾರಣ ನಮ್ಮ ಒಂದು ನಾಪೋಕಲನ್ನ ಹಿಂದೂ ಬಾಂಧವರು ಇವತ್ತು ನಗರಕ್ಕೆ ಬರಲಿಕ್ಕೆ ಒಂದು ಭಯ. 6 ಗಂಟೆ ಮೇಲೆ ಯಾರು ನಿಲ್ಲೋದಿಲ್ಲ, ಯಾಕಂದ್ರೆ ನಿಂತು ಇಲ್ಲಿ ನಮಗೆ ರಕ್ಷಣೆ ಇಲ್ಲ. ಪೊಲೀಸ್ ಇಲಾಖೆಯಿಂದ ಅಂತೂ 100ಕ್ಕೆ 100 ರಕ್ಷಣೆ ಇಲ್ಲ. ಈಗ ಇನ್ನೊಂದು ಹೊಸದಾಗಿ ಬಂದಿದೆ. ಈಗ ನಾವೊಂದು ಸಮಾವೇಶ ಮಾಡಬೇಕಾದ್ರೆ ಅದಕ್ಕೆ 28 ಕಾನೂನುಗಳು. ನಮ್ಮ ಬಲಮೋಡಿ ಪಂಚಾಯಿತಿಯಲ್ಲಿ ಏನು ನಾವು ಹಿಂದೂ ಸಮಾವೇಶ ಮಾಡ್ತಾ ಇದ್ದೀವಿ, ಅಲ್ಲಿ ಒಬ್ಬರು ಮುಸಲ್ಮಾನರು ಇಲ್ಲ, ಅಲ್ಲಿ ಸಮಾವೇಶ ನಡೆಸ್ತಾ ಇರೋದು. ನಮಗೆ ಅದು ಏನಲ್ಲ ಕಾನೂನು, ಬಂಟಿಂಗ್ಸ್ ಕಟ್ಟಲಿಕ್ಕೂ ಕಾನೂನು, ವಾಹನ ಅಳವಡಿಸ್ಲಿಕ್ಕೆ ಕಾನೂನು, ಮೈಕ್ ಅದೆಲ್ಲ ಪರ್ಮಿಷನ್ ತೆಗೆಯೋಣ, ಅದರ ಸಮಸ್ಯೆ ಏನಿಲ್ಲ. ಆದರೆ ದಿವಸಕ್ಕೊಂದು ಕಾನೂನುಗಳನ್ನು ಹೇಳ್ತಕ್ಕಂಥದ್ದು, ಈ ರೀತಿ ಮಾಡತಕ್ಕಂಥದ್ದು. ನಮ್ಮ ಮಕ್ಕಳು ಇಲ್ಲಿ ವಾಹನದಲ್ಲಿ ಜಯಗೋಸ್ಕರ ಹಾಕೊಂಡು ಹೋದ್ರು ಅವ್ರ ಮೇಲೆ ಕ್ರಮ ಮಾಡುವಂಥದ್ದು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಡ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಾರಂಗಿ ಎಡದಂಡೆ ನಾಲೆಗಳ ಆಧುನೀಕರಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೂಮಿ ಪೂಜೆ ನೆರವೇರಿಸಿದರು. ನಾಪೋಕ್ಲುವಿನ ಪ್ರವಾಸಿ ಮಂದಿರದಲ್ಲಿ ಸಂಸದರ ಭೇಟಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಗೊರವೆ ಗ್ರಾಮದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎಲ್.